ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗಾಗಿ ಒಂದು ಸುಂದರ ಗಾದೆಯ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗಾದೆ: ಸುಂಕದವನ ಮುಂದೆ ಸುಖ ದುಃಖ ಹೇಳಿಕೊಂಡ ಹಾಗೆ. ಈ ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಒಂದು ಸಂತೆ ನಡೀತಾ ಇರುತ್ತೆ ಅಥವಾ ಒಂದು ಮಾರ್ಕೆಟ್ ಅಂತ ಆದರೂ ಅಂದ್ಕೊಳ್ಳಿ. ಅಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿರ್ತಾರಲ್ವ, ಆ ಜಾಗಕ್ಕೆ ಅವರು ಸುಂಕ ಕಟ್ಟಬೇಕಾಗತ್ತೆ. ಯಾರು ಆ ಜಾಗದ ಮಾಲೀಕರಿರ್ತಾರೋ ಅವರಿಗೆ ಸುಂಕ ಅಥವಾ ಬಾಡಿಗೆ ಅಂತ ಏನು ಹೇಳ್ತೀವಿ, ಅವ್ರು ಕುತ್ಕೊಳ್ಳುವಂತಹ ಜಾಗಕ್ಕೆ ಇಷ್ಟು ಅಷ್ಟು ಅಂತ ಎಷ್ಟು ಹೇಳಿರ್ತಾರೆ ಅಷ್ಟು ಕಟ್ಟಲೇಬೇಕಾಗಿರುತ್ತೆ. ಅವತ್ತೊಂದು ದಿವಸ ಅವ್ರಿಗೆ ವ್ಯಾಪಾರ ಆಗಿರುತ್ತೋ ಆಗಿರಲ್ವೋ, ಅವ್ರ ಹತ್ರ ದುಡ್ಡು ಇರೋದಿಲ್ವೋ, ಏನು ಕಷ್ಟನೋ ಅವರಿಗೆ, ಅದೆಲ್ಲ ಏನು ಕೇಳಲ್ಲ. ಸುಂಕ ವಸೂಲಿ ಮಾಡೋಕ್ಕೆ ಬಂದಿರೋರು ಅವರಿಗೆ ಆ ಜಾಗದ ಬಾಡಿಗೆ ಅಂದರೆ ಸುಂಕ ಕಟ್ಟಬೇಕಷ್ಟೇನೆ. ಅದೇನೇನೆ ಈಗ ಅದೇ ಅರ್ಥ ಏನಪ್ಪ ಅಂತ ಅಂದರೆ, ಸುಂಕ ವಸೂಲಿ ಮಾಡೋಕ್ಕೆ ಬಂದಿರೋನ ಹತ್ರ ಅಂದರೆ ಸುಂಕದವನ ಮುಂದೆ ಏನಾದರೂ ನಮ್ಮ ಸುಖ ದುಃಖ ಈ ಥರ ಆ ಥರ ನಮಗೆ ಕಷ್ಟ ಇಲ್ಲ ಅಂತ ಏನು ಹೇಳ್ಕೊಂಡ್ರು ಅವ್ನು ಕೇಳಲ್ಲ, ಅವನಿಗೆ ಸುಂಕ ಕಟ್ಟಲೇಬೇಕು. ಇದೇ ಈ ಗಾದೆಯ ಅರ್ಥ. ಕೇಳೋದಲ್ವ ಸ್ನೇಹಿತರೆ ಈ ಸುಂದರ ಗಾದೆಯ ಅರ್ಥವನ್ನು? ನಿಮಗೆ ಮತ್ತಷ್ಟು ಸುಂದರ ಗಾದೆಗಳು ಹಾಗೆ ಅದರ ಅರ್ಥ, ಅದರ ವಿವರಣೆನ ತಿಳ್ಕೊಬೇಕಂತ ಇದ್ದರೆ ನನ್ನ ಚಾನಲಲ್ಲಿ ಲಾಂಗ್ ವೀಡಿಯೋಸ್ನ ಹೋಗಿ ಚೆಕ್ ಮಾಡಬಹುದು. ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.